ಈ ಎಕ್ಸಾಕ್ಟ್ ಪೋಲ್ಗಳು ಆಗ್ತಾ ಇಲ್ಲ. ಅದರಲ್ಲೂ ಕಳೆದ ಲೋಕಸಭಾ ಚುನಾವಣೆ ಹಾಗೆ ಬೇರೆ ರಾಜ್ಯಗಳಲ್ಲಿ ನಡೆದ ಚುನಾವಣೆ ವಿಚಾರದಲ್ಲಿ ಬಂದ ಫಲಿತಾಂಶಕ್ಕೂ ಎಕ್ಸಿಟ್ ಪೋಲ್ಗಳು ನುಡಿದಿದ್ದ ಭವಿಷ್ಯಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸ ಇತ್ತು. ಹೀಗಾಗಿ ಈ ಬಾರಿ ಎಕ್ಸಿಟ್ ಪೋಲ್ನಲ್ಲಿ ಕೊಟ್ಟಿರುವ, ಅದರಲ್ಲೂ ನಮ್ಮ ರಾಜ್ಯದ 3 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಕೊಟ್ಟಿರುವ ತೀರ್ಮಾನ ಏನಿದೆ ಅದೇ ಸತ್ಯವಾಗುತ್ತಾ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಅದೀಗ. ಹಾಗಾಗಿ ಎಕ್ಸಿಟ್ ಪೋಲ್ಗಳ ವಿಚಾರದಲ್ಲೂ ಕೂಡ ಒಂದು ಸತ್ವ ಪರೀಕ್ಷೆ ನಡೆದು ಹೋಗುತ್ತೆ ಅಂತ ಹೇಳಿ. ಇನ್ನು ಬೊಂಬೆ ನಾಡಿನಲ್ಲಿ ಪಟ್ಟ ಯಾರಿಗೆ? ಒಂದು ಕಡೆ ಅಭ್ಯರ್ಥಿಗಳಿಗೆ ಫಲಿತಾಂಶದ ಲಬ್ಡಬ್ ಶುರುವಾಗಿದೆ, ಇನ್ನು ಕಾರ್ಯಕರ್ತರಲ್ಲಿ ಗೆಲ್ಲೋರು ಯಾರು ಅನ್ನೋ ಟೆನ್ಷನ್ ಆಗಿದೆ. ಆ ಬಗೆಗಿನ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಎಲ್ಲರ ಚಿತ್ತ ಚನ್ನಪಟ್ಟಣ ಮಹಾ ಫಲಿತಾಂಶದತ್ತ. ಚುನಾವಣೆಯಲ್ಲಿ ಯಾರಿಗೆ ಸಿಹಿ ಕಹಿ ಯಾರಿಗೆ? ನಿಖಿಲ್ ವರ್ಸಸ್ ಯೋಗೇಶ್ವರ್ ಯಾರಿಗೆ ಪಟ್ಟ? ಎಸ್, ರಾಜ್ಯದಲ್ಲಿ 3 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಘೋಷಣೆ ಆದಾಗಿನಿಂದ ಚನ್ನಪಟ್ಟಣ ಕ್ಷೇತ್ರ ಕ್ಷಣಕ್ಕೂ ಕುತೂಹಲ ಕೆರಳಿಸಿತ್ತು. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರಿಂದ ತೆರವಾಗಿದ್ದ ಸ್ಥಾನಕ್ಕೆ ಎನ್ಡಿಎ ಅಭ್ಯರ್ಥಿಯಾಗಿ ಸಿಪಿ ಯೋಗೇಶ್ವರ್ ನಿಲ್ತಾರೆ ಅಂತಲೇ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಕೊನೆ ಕ್ಷಣದಲ್ಲಿ ಸಿಪಿವೈಗೆ ಟಿಕೆಟ್ ತಪ್ಪಿದ್ದರಿಂದ ಕಾಂಗ್ರೆಸ್ಗೆ ಜಂಪ್ ಆಗಿ ಟಿಕೆಟ್ ಪಡೆದು ಅಭ್ಯರ್ಥಿಯಾದರು. ಈತ ಎನ್ಡಿಎ ಅಭ್ಯರ್ಥಿಯಾಗಿ ಜೆಡಿಎಸ್ನ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಸಿದ್ರು. ಘಟಾನುಘಟಿಗಳಿಂದ ಅಬ್ಬರದ ಪ್ರಚಾರ. ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿಯನ್ನ ಗೆಲ್ಲಿಸಬೇಕು ಅಂತ ತಾತ ಎಚ್.ಡಿ. ದೇವೇಗೌಡ ಹಾಗೂ ತಂದೆ ಕುಮಾರಸ್ವಾಮಿ ಪಣ ತೊಟ್ಟು ಭರ್ಜರಿ ಪ್ರಚಾರ ಮಾಡಿದ್ರು. ಕ್ಷೇತ್ರದಲ್ಲಿ ಠಿಕಾಣಿ ಹೂಡಿ ಭರ್ಜರಿ ಮತ ಭೇಟಿ ಮಾಡಿದ್ರು. ಪತಿಯ ಗೆಲುವಿಗಾಗಿ ಪತ್ನಿ ರೇವತಿ ಕೂಡ ಮತ ಭೇಟಿಗೆ ಇಳಿದಿದ್ರು. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಯೋಗೇಶ್ವರ್ ಪರ ಕಾಂಗ್ರೆಸ್ ಸರ್ಕಾರದ ಘಟಾನುಘಟಿ ಲೀಡರ್ಗಳೇ ಪ್ರಚಾರ ನಡೆಸಿದ್ರು. ಸಿಎಂ ಸೇರಿದಂತೆ ಡಿಸಿಎಂ ಮತ ಶಿಕಾರಿಗೆ ಇಳಿದಿದ್ರು. ಚನ್ನಪಟ್ಟಣದಲ್ಲಿ ಸಚಿವ ಜಮೀರ್ ಅಹಮದ್ ಕುಮಾರಸ್ವಾಮಿಗೆ ಕರಿಯ ಅಂದಿದ್ದು ಹೊಡೆತ ಕೊಡುತ್ತಾ ಇಲ್ವಾ ಅನ್ನೋದು ಫಲಿತಾಂಶದ ಬಳಿಕ ಗೊತ್ತಾಗಲಿದೆ. ಕೆಲವೇ ಹೊತ್ತಲ್ಲಿ ಯಾರಿಗೆ ಗೆಲುವು ಯಾರಿಗೆ ಸೋಲು ಅನ್ನೋದು ತಿಳಿಯಬೇಕಷ್ಟೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಭ್ಯರ್ಥಿಗಳು ಸಹಜವಾಗಿ ಕುತೂಹಲ ಇರುತ್ತೆ. ಹೀಗಾಗಿ ಮತ ಎಣಿಕೆ ಕೇಂದ್ರದತ್ತ ಅಭ್ಯರ್ಥಿಗಳು ಕೂಡ ಬರ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಬಂಗಾರು ಹನುಮಂತ ಅವರು ಬಂದಿದ್ದಾರಂತೆ. ಕೆಲವೇ ಕ್ಷಣಗಳಲ್ಲಿ ಅದರ ವಿಜುವಲ್ಸ್ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಅದಕ್ಕಿಂತ ಮುಂಚೆ ಈ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ನ ಕಾವು ಯಾವ ರೀತಿ ಇತ್ತು, ಚುನಾವಣಾ ಅಖಾಡದಲ್ಲಿ ಆದ ಅಬ್ಬರದ ಮತ ಪ್ರಚಾರ ಯಾವ ರೀತಿ ಇತ್ತು, ಯಾವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತದಾರರು ಗಮನವನ್ನ ಕೊಟ್ಟು ಮತವನ್ನ ಚಲಾವಣೆ ಮಾಡುವ ಸಾಧ್ಯತೆ ಇದೆ, ಒಟ್ಟಾರೆಯಾಗಿ ಸಂಡೂರಿನ ಗ್ರೌಂಡ್ ಹೇಗಿತ್ತು, ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಗಣಿನಾಡಲ್ಲಿ ಕಮಲ ಅರಳಿಸುತ್ತಾರ ಗಣಿಧಣಿ? ಭದ್ರಕೋಟೆ ಭದ್ರ ಮಾಡಿಕೊಳ್ಳುತ್ತಾ ಕಾಂಗ್ರೆಸ್? ಸುಡು ಬಿಸಿಲು, ರಣಕಣದಲ್ಲಿ ವಾಗ್ಯುದ್ಧದ ಜೊತೆ ಆಕ್ರೋಶದ ಸುರಿಮಳೆ. ಮಾತಿನ ಯುದ್ಧ ನಡೆಸಿದ್ದ ಅಭ್ಯರ್ಥಿಗಳ ಎದೆಯಲ್ಲಿ ಢವಢವ ಶುರುವಾಗಿದೆ. ರಿಸಲ್ಟ್ ಏನಾಗಲಿದೆ ಅನ್ನೋ ಟೆನ್ಷನ್ ಜೊತೆಗೆ ಕುತೂಹಲ ಕೂಡ ಹೆಚ್ಚಾಗಿದೆ. ಗೆದ್ದು ಬೀಗಲು ಅಭ್ಯರ್ಥಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ. ಈ ಕಾತರಕ್ಕೆ ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗಲಿದೆ. ಅನ್ನಪೂರ್ಣ ವರ್ಸಸ್ ಬಂಗಾರು ಹನುಮಂತು ಫೈಟ್. ಸಂಡೂರು ಕ್ಷೇತ್ರದಲ್ಲಿ ಕಮಲ ಅರಳಿಸೋ ಪಣ ತೊಟ್ಟಿರುವ ಜನಾರ್ದನ್ ರೆಡ್ಡಿ ಬಂಗಾರು ಹನುಮಂತು ಪರವಾಗಿ ಮಿಂಚಿನ ಸಂಚಾರ ನಡೆಸಿದ್ರು. ಈತ ಸ್ವಕ್ಷೇತ್ರವನ್ನ ಬೇರೆಯವರ ಪಾಲಾಗಲು ಬಿಡಬಾರದು ಅಂತ ತುಕಾರಾಂ ಪತ್ನಿ ಅನ್ನಪೂರ್ಣ ಅವರನ್ನ ಗೆಲ್ಲಿಸಲು ಪತಿ ಶತ ಪ್ರಯತ್ನ ಮಾಡಿದ್ದಾರೆ.
ಸದ್ಯ ಎಕ್ಸಿಟ್ ಪೋಲ್ನಲ್ಲಿ ಸಂಡೂರು ಕ್ಷೇತ್ರ ಕಾಂಗ್ರೆಸ್ ಪಾಲಾಗುವ ಸಾಧ್ಯತೆ ಇದೆ ಅಂತ ಅಂದಾಜಿಸಲಾಗಿದೆ. ಅನ್ನಪೂರ್ಣ ತುಕಾರಾಂಗೆ 43% ಮತಗಳು ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದ್ರೆ, ಬಂಗಾರು ಹನುಮಂತಗೆ 40% ಮತ ಬೀಳಲಿದೆ ಅಂತ ಹೇಳಲಾಗಿದೆ. ಆದ್ರೆ ಈ ಎಕ್ಸಿಟ್ ಪೋಲ್ ನಿಜವಾಗುತ್ತಾ ಅನ್ನೋದು ಕುತೂಹಲ ಹೆಚ್ಚಿಸಿದೆ. ಮಿನಿ ಸಮರದಲ್ಲಿ ವಿಕ್ಟರಿ ಯಾರ ಪಾಲಾಗುತ್ತೆ, ಸಂಡೂರಿನ ಕಿರೀಟ ಯಾರ ಪಾಲಾಗುತ್ತೆ ಅನ್ನೋದು ಕುತೂಹಲ ಹೆಚ್ಚಿಸಿದೆ. ಆದ್ರೆ ಇಲ್ಲಿ ಯಾರ ಆಸೆ ಫಲಿಸುತ್ತೆ ಅನ್ನೋದು ಇಂದು ಫಲಿತಾಂಶದ ಮೇಲೆ ನಿರ್ಧಾರವಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಏಳುವರೆ ನಂತರದಲ್ಲೇನೆ ಸ್ಟ್ರಾಂಗ್ ರೂಮ್ ಓಪನ್ ಆಗೋದು. 8 ಗಂಟೆಯಿಂದ ಮತ ಎಣಿಕೆ. ಆದರೆ ಅಭ್ಯರ್ಥಿ ಬಂಗಾರು ಹನುಮಂತವರು ಆಲ್ರೆಡಿ ಮತ ಎಣಿಕೆ ಕೇಂದ್ರದತ್ತ ಬಂದುಬಿಟ್ಟಿದ್ದಾರೆ. ಕುತೂಹಲ ಇದ್ದೇ ಇರುತ್ತೆ ಸಹಜವಾಗಿ, ಏನಾಗುತ್ತೆ, ಹೇಗಾಗುತ್ತೆ ಮತದಾನ ಪ್ರಕ್ರಿಯೆ ಅಂತ ಹೇಳಿ. ಬಹುಶಃ ನಮ್ಮ ಪ್ರತಿನಿಧಿ ಮಾತನಾಡಿಸೋ ಪ್ರಯತ್ನ ಕೂಡ ಮಾಡಿದ್ದಾರೆ. ಮತ ಎಣಿಕೆಗೆ ಕ್ಷಣಗಣನೆ ಆರಂಭವಾಗಿದೆ. ಈಗಾಗಲೇ ಬಳ್ಳಾರಿಯ ಪಾಲಿಟೆಕ್ನಿಕ್ ಕಾಲೇಜ್ಗೆ ಬಿಜೆಪಿಯ ಬಂಗಾರು ಹನುಮಂತು ಅಭ್ಯರ್ಥಿ ಅವರು ಬಂದಿದ್ದಾರೆ. ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ನಾವು ಕೇಳೋಣ. ಸರ್, ಮೊದಲನೇದಾಗಿ ಬಂದಿದ್ದೀರಿ, ಏನು ಹೇಳ್ತೀರಿ ಸರ್? ಏನಿಲ್ಲ, 100ಕ್ಕೆ 100ರಷ್ಟು ಗೆಲುವು ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಖಚಿತ. ಹಾಗಾಗಿ ಸಂಡೂರಿನ ಜನತೆ ಬದಲಾವಣೆ ಮಾಡ್ಬೇಕಂತಂದೇಳಿ ಒಂದು ತೀರ್ಮಾನ ಮಾಡಿದ್ರು. ಅದರಂತೆ ಈ ಬಾರಿ ಸಂಡೂರಲ್ಲಿ ಕನಿಷ್ಠ ಅಂತಂದರೆ ಒಂದು 10ರಿಂದ 15 ಸಾವಿರ ಮತಗಳಲ್ಲಿ ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ಯಾವ ಸ್ಟ್ರಾಟರ್ಜಿ ವರ್ಕೌಟ್ ಆಗ್ತದೆ ಸರ್ ಈ ಸರ್? ಸ್ಟ್ರಾಟಜಿ ಅನ್ನೋದಕ್ಕಿಂತ ಏನು ನಮ್ಮ ಯಡಿಯೂರಪ್ಪ ಸಾಹೇಬರು 83 ವರ್ಷ ವಯಸ್ಸಾದರೂ ಕೂಡ ಅವರು ಸತತವಾಗಿ 6ರಿಂದ 7 ತಾಸು ನಿಂತು ಭಾಷಣ ಮಾಡಿದ್ದು. ಮತ್ತು ಎಲ್ಲ ನಮ್ಮ ವೀರಶೈವ ಸಮಾಜ, ಒಂದು ನಮ್ಮ SC ಸಮುದಾಯ, ST ಸಮುದಾಯ, ಎಲ್ಲ OBC ಸಮುದಾಯ, ಎಲ್ಲ ಸಮುದಾಯಗಳು, ಇವನ್ ಮುಸ್ಲಿಂ ಸಮುದಾಯ ಕೂಡ ನಮ್ಮ ಕೈ ಹಿಡಿತು. ಈ ಸಲ ಜನಾರ್ದನ್ ರೆಡ್ಡಿ ಅವರು ಕೂಡ 14 ವರ್ಷ ಅಂತ ಬಳ್ಳಾರಿಗೆ ಬಂದದ್ದು ಕೂಡ ಜನರಲ್ಲಿ ಒಂದು ಉತ್ಸಾಹ, ಹುಮ್ಮಸ್ಸು. ಮತ್ತು ನಾನು ಅಭ್ಯರ್ಥಿ ಆದಮೇಲೆ ಎಲ್ಲ ನಮ್ಮ ಯುವಕರ ಸಹೋದರ ಇರ್ಬೋದು, ಮತ್ತು ಎಲ್ಲ ಆಕಾಂಕ್ಷಿಗಳು ಒಗ್ಗೂಡಿ ಇವತ್ತು ನಮ್ಮ ಜನಾರ್ದನ್ ರೆಡ್ಡಿ ಅವರು, ರಾಮುಲು ಅಣ್ಣನವರು ಎಲ್ಲರೂ ಗಟ್ಟಿಯಾಗಿ ನಿಂತು ಈ ಒಂದು ಚುನಾವಣೆ ಎದುರಿಸಿದ್ವಿ. ಹಾಗಾಗಿ ಸಾಕಷ್ಟು ಕಾರ್ಯಕರ್ತರ ಶ್ರಮವಹಿಸಿ ಒಂದು ಒಗ್ಗಟ್ಟಿನ ಬಲವಿದೆ ಅಂತಂದೇಳಿ ಈ ಒಂದು ಚುನಾವಣೆಯಲ್ಲಿ ನಾವು ತೋರಿಸ್ಕೊಟ್ಟಿದ್ದೀವಿ. ಹಾಗಾಗಿ ನಮಗೆ 100ಕ್ಕೆ 100ರಷ್ಟು ಗೆಲುವು ಖಚಿತ, ಒಂದು ಇತಿಹಾಸ ಸೃಷ್ಟಿ ಮಾಡ್ತೇವೆ ಅನ್ನೋ ನಂಬಿಕೆ, ವಿಶ್ವಾಸ ಇದೆ. ಇದಿಷ್ಟು ಬಿಜೆಪಿಯ ಬಂಗಾರು ಹನುಮಂತು ಅವರ ಮಾತುಗಳು. 100ಕ್ಕೆ 100ರಷ್ಟು ಈ ಬಾರಿ ನಾವು ಗೆಲ್ತೇವೆ, ಇತಿಹಾಸವನ್ನು ಸೃಷ್ಟಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ದುರ್ಗೇಶ್ ಜೊತೆ ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಮೋಸ್ಟ್ಲಿ ಇದು ನಮ್ಮ ಮೊದಲ ಎಕ್ಸ್ಕ್ಲೂಸಿವ್ ಅಂತ ಇವತ್ತಿನ ಎಕ್ಸ್ಕ್ಲೂಸಿವ್ ಅಭ್ಯರ್ಥಿ ಮತ ಎಣಿಕೆ ಕೇಂದ್ರದತ್ತ ಆಗಮಿಸಿದ್ದಾರೆ. ಅವರನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ನಮ್ಮ ಪ್ರತಿನಿಧಿ ಸುರೇಶ್ ಮಾಡಿದ್ದಾರೆ. ನೋಡಿ, ಈ ಕುತೂಹಲ ಹೆಂಗಿದೆ ನೋಡಿ. ನಮ್ಮ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ರಾಘವೇಂದ್ರ ಅವ್ರ ಪ್ರಕಾರ CPY ಗೆಲ್ತಾರಂತೆ ಚನ್ನಪಟ್ಟಣದಲ್ಲಿ, ರಘು ಅವ್ರ ಪ್ರಕಾರ ನಿಖಿಲ್ ಕುಮಾರಸ್ವಾಮಿ, SG ನಾಯಕ್ ಅವ್ರು ಹೇಳ್ತಿದ್ದಾರೆ ಸಂಡೂರಿನಲ್ಲಿ ಬಿಜೆಪಿಗೆ ಜಯ ಪಕ್ಕ, ನವೀನ್ ಕುಮಾರ್ ಅವ್ರು ಹೇಳ್ತಿದ್ದಾರೆ ಕಾಂಗ್ರೆಸ್ ಬಡವರ ಪಕ್ಷ, ಹೀಗಾಗಿ CPY ಗೆಲ್ಬೇಕು. ಅಂದ್ರೆ ನಮ್ಮ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲೂ ಕಾಂಪಿಟೇಷನ್ ನಡೀತಿದೆ, ಯಾರು ಗೆಲ್ತಾರೆ ಯಾರು ಬಿಡ್ತಾರೆ ಅಂತ ಹೇಳಿ. ಆದ್ರೆ ಶಿಗ್ಗಾವಿ ಮತ್ತು ಸಂಡೂರು ಒಂದ್ ಹಂತಕ್ಕೆ ಲೆಕ್ಕಾಚಾರಗಳು ಸಿಗ್ತಾ ಇದೆ, ಅಂದ್ರೆ ನಿರೀಕ್ಷೆಗಳು ಇದೆ. ರಾಮಕೃಷ್ಣ ಬರ್ರಿ, ಹಿಂದಕ್ಕೆ ಬರ್ರಿ. ನಿರೀಕ್ಷೆ ಏನಿಲ್ಲ, ಯಾಕಂದರೆ ಸಂಡೂರಿನ ಜನತೆ ಬದಲಾವಣೆ ಮಾಡುವ ಒಂದು ತುಡಿತದಲ್ಲಿ ನಿಂತಿದ್ರು. ಯಾಕಂದರೆ ಸಾಕಷ್ಟು 25-30 ವರ್ಷಗಳ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಈ ಬಾರಿ ಜನತೆ ಬದಲಾವಣೆ ಮಾಡ್ಬೇಕಂತಂದೇಳಿ ಬಯಸಿದರು. ಏನು ನಮ್ಮ ಮಾಜಿ ಮುಖ್ಯಮಂತ್ರಿಯಾದ BS ಯಡಿಯೂರಪ್ಪನವರು 83 ವರ್ಷ ವಯಸ್ಸಾದರೂ ಕೂಡ ಪ್ರಚಾರ ಕಾರ್ಯಗಳಲ್ಲಿ ಒಂದು ಭಾಗವಹಿಸಿದ್ದು, ಮತ್ತು ಜನಾರ್ದನ್ ರೆಡ್ಡಿ ಅಣ್ಣನವರು 14 ವರ್ಷಗಳ ಕಾಲ ನಂತರ ಬಳ್ಳಾರಿ ಕಾಲಿಟ್ಟಿದ್ದು, ನಮ್ಮೆಲ್ಲ ಪ್ರತಿ ಗ್ರಾಮಗಳಲ್ಲಿ ಕೂಡ ಜನರಲ್ಲಿ ಉತ್ಸಾಹ ಇತ್ತು. ಜೊತೆಗೆ ನಮ್ಮ ಶ್ರೀರಾಮುಲುನವರು ಒಗ್ಗಟ್ಟಾಗಿ ಎಲ್ಲ ಜೊತೆ ನಿಂತಿದ್ದೊಂದು, ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರನವರು ನಮ್ಮ ಕೈ ಬಲಪಡಿಸಿದ ಜೊತೆಗೆ ಯುವ ಜನತೆ ಕೂಡ ಈ ಒಂದು ಮತದಾನದಲ್ಲಿ ಭಾಗಿಯಾಗಿದ್ದು, ಎಲ್ಲ ಸಮುದಾಯದ ಮುಖಂಡರುಗಳು ಮತ್ತು ಎಲ್ಲ ಸಮುದಾಯದ ನಾಯಕರುಗಳು ಕೂಡ ಬಂದು ಈ ಚುನಾವಣೆಯಲ್ಲಿ ಭಾಗವಹಿಸಿ ಪ್ರಚಾರದಲ್ಲಿ ಕೈಗೊಂಡು, ಯಾಕಂದರೆ ಪ್ರತಿ ಬೂತ್ ಮಟ್ಟದಲ್ಲೂ ಕೂಡ ನಾವು ರೀಚ್ ಆದ್ವಿ. ಹಾಗಾಗಿ ಈ ಒಂದು 100ಕ್ಕೆ 100ರಷ್ಟು ಚುನಾವಣೆಯಲ್ಲಿ ನಾವು ಗೆಲ್ಲುವುದು ಖಚಿತ. ಭಾರತೀಯ ಜನತಾ ಪಕ್ಷ ಮೊದಲ ಬಾರಿಗೆ ನಾವು ಗೆದ್ದು ತೋರಿಸಿ ಒಂದು ಇತಿಹಾಸ ನಿರ್ಮಾಣ ಮಾಡ್ತೀವಿ ಎಂಬ ನಂಬಿಕೆ, ವಿಶ್ವಾಸ ನನ್ನಲ್ಲಿದೆ. 10ರಿಂದ 15 ಸಾವಿರ ಮತಗಳು ನಾವು ಗೆಲ್ತೀವಿ.
ಹೌದು, ಈಗ ಯಾಕಂದರೆ ನಾವು ತುಕಾರಾಮ್ ಅವರು ಮತ್ತು ತುಕಾರಾಮನ ಪತ್ನಿ ವಿರುದ್ಧ ನಾವು ಚುನಾವಣೆ ಮಾಡಿಲ್ಲ. ಆ್ಯಕ್ಚುಲಿ ಇವತ್ತು ಅವರು ಸೋಲ್ತಿ ಎಂಬ ಭಯದಿಂದ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕರೆಸಿ ಸುಮಾರು 18 ಕಡೆ ಪ್ರಚಾರ ಮಾಡಿದ್ರು ಸತತ 3 ದಿನಗಳ ಕಾಲ. ಹಾಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ